ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ಕರ್ನಾಟಕ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಪ್ರಮುಖ ಸಂಭವನೀಯ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡುತ್ತಾ ಹೋಗೋಣ. ಯಾಕೆಂದರೆ ವಿಲೇಜ್ ಅಕೌಂಟೆಂಟ್ ಹಾಗೂ PDOಗೆ ಈ ಪ್ರಶ್ನೆಗಳು ತುಂಬ ಉಪಯುಕ್ತವಾಗಿವೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ, ದಕ್ಕನ್ನಲ್ಲಿ ಸ್ಥಾಪನೆಯಾದ ಮೊದಲ ರಾಜವಂಶ ಯಾವುದು? ದಕ್ಕನ್ನಲ್ಲಿ ಸ್ಥಾಪನೆಯಾದ ಮೊದಲ ರಾಜವಂಶ ಯಾವುದು? ಆಪ್ಷನ್ 1 ಕದಂಬರು, ಆಪ್ಷನ್ 2 ಶಾತವಾಹನರು, ಆಪ್ಷನ್ 3 ಚಾಲುಕ್ಯರು, ಆಪ್ಷನ್ 4 ರಾಷ್ಟ್ರಕೂಟರು. ದಕ್ಕನ್ನಲ್ಲಿ ಸ್ಥಾಪನೆಯಾದ ಮೊದಲ ರಾಜವಂಶ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಶಾತವಾಹನರು. ದಕ್ಕನ್ನಲ್ಲಿ ಸ್ಥಾಪನೆಯಾದ ಮೊದಲ ರಾಜವಂಶ ಯಾವುದು ಅಂದರೆ ಶಾತವಾಹನರು. ಈ ಶಾತವಾಹನರ ಕಾಲ ಎಷ್ಟು ಅಂದರೆ ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಶಕ 225. ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಶಕ 225 ಇವರ ಕಾಲ. ಈ ಸ್ಥಾಪಕ ಯಾರು ಅಂದರೆ ಶಾತವಾಹನರ ಸ್ಥಾಪಕ ಸಿಮುಖ. ಇವರ ರಾಜಧಾನಿ ಯಾವುದಾಗಿತ್ತು ಅಂದರೆ ಪೈಠಾನ ಅಥವಾ ಪ್ರತಿಷ್ಠಾನ ಅನ್ನೋದು ಇವರ ರಾಜಧಾನಿಯಾಗಿತ್ತು. ಈ ಶಾತವಾಹನರ ಗಣ್ಯ ಅರಸ ಯಾರು ಅಂದರೆ ಗೌತಮಿಪುತ್ರ ಶಾತಕರ್ಣಿ. ಗೌತಮಿಪುತ್ರ ಶಾತಕರ್ಣಿ ಶಾತವಾಹನರ ಪ್ರಸಿದ್ಧ ದೊರೆಯಾಗಿದ್ದ. ಈತನ ಬಿರುದು ಏನು ಅಂದರೆ ತ್ರೈಸಮುದ್ರ ತೋಯಪೀತ ವಾಹನ. ಗೌತಮಿಪುತ್ರ ಶಾತಕರ್ಣಿಯ ಬಿರುದಾಗಿತ್ತು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ಶಾತವಾಹನ ದೊರೆ ಗತಾಸಪ್ತಸತಿ ಕೃತಿಯನ್ನು ರಚಿಸಿದ? ಕೆಳಗಿನ ಯಾವ ಶಾತವಾಹನ ದೊರೆ ಗತಾಸಪ್ತಸತಿ ಕೃತಿಯನ್ನು ರಚಿಸಿದ? ಆಪ್ಷನ್ 1 ಸಿಮುಖ, ಆಪ್ಷನ್ 2 ಒಂದನೇ ಶಾತಕರ್ಣಿ, ಆಪ್ಷನ್ 3 ಹಾಲರಾಜ, ಆಪ್ಷನ್ 4 ಗೌತಮಿಪುತ್ರ ಶಾತಕರ್ಣಿ. ಕೆಳಗಿನ ಯಾವ ಶಾತವಾಹನ ದೊರೆ ಗತಾಸಪ್ತಸತಿ ಕೃತಿಯನ್ನು ರಚಿಸಿದ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಹಾಲರಾಜ. ಹಾಲನು ಬರೆದ ಗತಾಸಪ್ತಸತಿ ಇದು ಪ್ರಸಿದ್ಧವಾದ ಕೃತಿಯಾಗಿದೆ. ಹಾಗೂ ಹಾಲ ಶಾತವಾಹನರ 17ನೇ ರಾಜ. ಈತ ಇನ್ನೊಂದು ಕೃತಿಯನ್ನು ಬರೀತಾನೆ, ಅದುವೇ ಲೀಲಾವತಿ. ಈ ಲೀಲಾವತಿ ಅನ್ನೋ ಕೃತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಕೃತಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಿಲಾಶಾಸನ ಯಾವುದು? ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಿಲಾಶಾಸನ ಯಾವುದು? ಆಪ್ಷನ್ 1 ಹಲ್ಮಿಡಿ ಶಾಸನ, ಆಪ್ಷನ್ 2 ತಾಳಗುಂದ ಶಾಸನ, ಆಪ್ಷನ್ 3 ಚಂದ್ರವಳ್ಳಿ ಶಾಸನ, ಆಪ್ಷನ್ 4 ಹಲಸಿ ಶಾಸನ. ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಿಲಾಶಾಸನ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ತಾಳಗುಂದ ಶಾಸನ. ತಾಳಗುಂದ ಶಾಸನ. ಈ ತಾಳಗುಂದ ಶಾಸನ ಕಂಡುಬರೋದು ಎಲ್ಲಿ ಅಂದರೆ ಇದು ಶಿವಮೊಗ್ಗದಲ್ಲಿ. ತಾಳಗುಂದ ಶಾಸನ ಕಂಡುಬರುವುದು ಶಿವಮೊಗ್ಗದಲ್ಲಿ. ಈ ತಾಳಗುಂದ ಶಾಸನ ಕಂಡುಬರುತ್ತೆ. ಈ ತಾಳಗುಂದ ಶಾಸನದ ಭಾಷೆ ಯಾವುದು ಅಂದರೆ ಇದು ಸಂಸ್ಕೃತದಲ್ಲಿ ರಚನೆಯಾದ ಶಾಸನ. ಸಂಸ್ಕೃತದ ಶಿಲಾಶಾಸನ ಮೊದಲ ಶಾಸನ ಯಾವುದು ಅಂದರೆ ಇದೇ ತಾಳಗುಂದ ಶಾಸನ. ಇದರ ಸ್ಥಾಪಕ ಯಾರು ಅಂದರೆ ಕವಿಕೂಬ್ಜ ಅಂಥೇಳಿ ನೋಡ್ಬೋದು. ಕವಿಕೂಬ್ಜನಿಂದ ರಚಿಸಲ್ಪಟ್ಟ ಶಾಸನವೇ ತಾಳಗುಂದ ಶಾಸನ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಈ ನೆಕ್ಸ್ಟ್ ಆಪ್ಷನಲ್ಲಿದೆ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಇದು ಕನ್ನಡದ ಮೊಟ್ಟ ಮೊದಲ ಶಾಸನ. ಕನ್ನಡದಲ್ಲಿ ರಚನೆಯಾದ ಮೊಟ್ಟ ಮೊದಲ ಶಾಸನ ಯಾವುದು ಅಂದರೆ ಅದುವೇ ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನದ ಸ್ಥಾಪಕ ಯಾರು ಅಂದರೆ ಕಾಕುಸ್ಥವರ್ಮ. ಈ ಹಲ್ಮಿಡಿ ಶಾಸನ ಕಂಡುಬರುವುದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಕಂಡುಬರುತ್ತಾ. ಇದು ಕ್ರಿಸ್ತಶಕ 450ರ ಕಾಲದಲ್ಲಿ ಕಂಡುಬರುವಂಥ ಶಾಸನವಾಗಿದೆ. ಶಾಸನ. ಈ ಚಂದ್ರವಳ್ಳಿ ಶಾಸನ ಭಾಷೆ ಯಾವುದು ಅಂದರೆ ಪ್ರಾಕೃತ ಭಾಷೆ. ಪ್ರಾಕೃತ ಭಾಷೆಯಲ್ಲಿ ರಚನೆಯಾದ ಶಾಸನ ಯಾವುದು ಅಂದರೆ ಚಂದ್ರವಳ್ಳಿ ಶಾಸನ. ಈ ಶಾಸನವು ಕೂಡ ಸ್ಥಾಪಕ ಯಾರು ಅಂದರೆ ಮಯೂರವರ್ಮ. ಈ ಸ್ಥಳ ಎಲ್ಲಿ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಚಂದ್ರವಳ್ಳಿ ಶಾಸನ ಕಂಡುಬರುತ್ತದೆ.
ನೆಕ್ಸ್ಟ್ ಹಲಸಿ ಶಾಸನ ಅಂತಿದೆ ಆಪ್ಷನಲ್ಲಿ. ಈ ಹಲಸಿ ಶಾಸನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಕಂಡುಬರುವಂಥ ಶಾಸನ ಈ ಶಾಸನವಾಗಿದೆ. ಈ ಶಾಸನ ಬನವಾಸಿಯ ಕದಂಬರ ಕೊಡುಗೆಗಳನ್ನು ತೋರಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಬಸವೇಶ್ವರರು ಸ್ಥಾಪಿಸಿದ ಸಿದ್ಧಾಂತ. ಬಸವೇಶ್ವರರು ಸ್ಥಾಪಿಸಿದ ಸಿದ್ಧಾಂತ ಯಾವುದು? ಆಪ್ಷನ್ 1 ಅದ್ವೈತ ಸಿದ್ಧಾಂತ, ಆಪ್ಷನ್ 2 ದ್ವೈತ ಸಿದ್ಧಾಂತ, ಆಪ್ಷನ್ 3 ವಿಶಿಷ್ಟಾದ್ವೈತ ಸಿದ್ಧಾಂತ, ಆಪ್ಷನ್ 4 ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಸೊ ಬಸವೇಶ್ವರವರು ಸ್ಥಾಪಿಸಿದ ಸಿದ್ಧಾಂತ ಯಾವುದು ಅಂದರೆ ಆಪ್ಷನ್ 4 ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಬಸವಣ್ಣನವರು ಸ್ಥಾಪಿಸಿದ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ. ಇನ್ನು ಅದ್ವೈತ ಅನ್ನೋದು ಶಂಕರಾಚಾರ್ಯರು ಸ್ಥಾಪಿಸಿದಂಥ ಸಿದ್ಧಾಂತ. ಅದ್ವೈತ ಇದು ಶಂಕರಾಚಾರ್ಯರು, ದ್ವೈತ ಇದು ಮಧ್ವಾಚಾರ್ಯರು, ವಿಶಿಷ್ಟಾದ್ವೈತ ಇದು ರಾಮಾನುಜಾಚಾರ್ಯರು, ಇನ್ನು ಶಕ್ತಿ ವಿಶಿಷ್ಟಾದ್ವೈತ ಇದು ಬಸವಣ್ಣನವರು. ಈ ರೀತಿ ಅದ್ವೈತ ಶಂಕರ, ದ್ವೈತ ಮಧ್ವ, ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯರು, ಶಕ್ತಿ ವಿಶಿಷ್ಟಾದ್ವೈತ ಬಸವಣ್ಣನವರು ಸ್ಥಾಪಿಸಿದ ಸಿದ್ಧಾಂತಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ ವಿಜಯನಗರದ ದೊರೆ. ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ ವಿಜಯನಗರದ ದೊರೆ. ಆಪ್ಷನ್ 1 ಮೊದಲನೇ ಬುಕ್ಕರಾಯ, ಆಪ್ಷನ್ 2 ಎರಡನೇ ಬುಕ್ಕರಾಯ, ಆಪ್ಷನ್ 3 ಕೃಷ್ಣದೇವರಾಯ, ಆಪ್ಷನ್ 4 ಮೊದಲನೇ ವೆಂಕಟ. ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ ವಿಜಯನಗರದ ದೊರೆ ಯಾರು ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕೃಷ್ಣದೇವರಾಯ. ಆಪ್ಷನ್ 3 ಕೃಷ್ಣದೇವರಾಯ. ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸರಲ್ಲೊಬ್ಬನು. ಹಂಪೆಯು ಇವನ ರಾಜಧಾನಿಯಾಗಿತ್ತು. ತುಳು ವಂಶದ ಪ್ರಮುಖ ಅರಸನಾಗಿದ್ದ. ಕನ್ನಡ ರಾಜ್ಯದಲ್ಲಿ ಈತನಿಗೆ ರಮಾರಮಣ ಅಂಥೇಳಿ ಕರಿತಾ ಇದ್ರು. ಸೊ ಕನ್ನಡ ರಾಜ್ಯ ರಮಾರಮಣ ಅನ್ನೋದು ಈತನ ಬಿರುದಾಗಿತ್ತು. ಹಾಗೂ ಆಂಧ್ರದಲ್ಲಿ ಈತನಿಗೆ ಆಂಧ್ರಭೋಜ ಎಂಬ ಬಿರುದಾಂಕಿತವನ್ನು ಹೊಂದಿದ್ದ. ಆಂಧ್ರದಲ್ಲಿ ಆಂಧ್ರಭೋಜ, ಕನ್ನಡ ರಾಜ್ಯದಲ್ಲಿ ಕನ್ನಡ ರಾಜ್ಯ ರಮಾರಮಣ ಎಂಬ ಬಿರುದನ್ನು ಹೊಂದಿರೋರು ಯಾರು ಅಂದರೆ ಅವರೇ ಶ್ರೀಕೃಷ್ಣ ದೇವರಾಯ. ನೆಕ್ಸ್ಟ್ ಪ್ರಶ್ನೆ, ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು? ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು? ಆಪ್ಷನ್ 1 ಮೊಹಮ್ಮದ್ ಗೋಸ್, ಯೂಸುಫ್ ಆರಿಫ್, ಇಬ್ರಾಹಿಂ ಆದಿಲ್ ಶಾ, ಮೊಹಮ್ಮದ್ ಆದಿಲ್ ಶಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊಹಮ್ಮದ್ ಆದಿಲ್ ಶಾ. ಆಪ್ಷನ್ 4 ಮೊಹಮ್ಮದ್ ಆದಿಲ್ ಶಾ. ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು ಅಂದರೆ ಮೊಹಮ್ಮದ್ ಆದಿಲ್ ಶಾ ಅವರು. ಇವರು 1627ರಲ್ಲಿ ಸಿಂಹಾಸನವನ್ನು ಏರ್ತಾರೆ ಹಾಗೂ ಬಿಜಾಪುರದ 7ನೇ ಸುಲ್ತಾನರಾಗಿದ್ದರು. ಹಾಗೂ ಇವರ ಸಮಾಧಿ ಕಂಡುಬರುವುದು ವಿಜಯಪುರದಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪಾರಂಪರಿಕ ತಾಣವಲ್ಲ? ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪರಂಪರ ತಾಣವಲ್ಲ? ಆಪ್ಷನ್ 1 ಹಂಪೆ, ಆಪ್ಷನ್ 2 ಚಿತ್ರದುರ್ಗ, ಆಪ್ಷನ್ 3 ಬಾದಾಮಿ, ಆಪ್ಷನ್ 4 ಪಟ್ಟದಕಲ್ಲು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಚಿತ್ರದುರ್ಗ. ಚಿತ್ರದುರ್ಗ ಇದು ಸಾಂಸ್ಕೃತಿಕ ಪಾರಂಪರಿಕ ತಾಣವಲ್ಲ. ಇದನ್ನು ಹೊರತುಪಡಿಸಿ ಹಂಪಿ, ಬಾದಾಮಿ, ಪಟ್ಟದಕಲ್ಲು ಈ 3 ಕೂಡ ವಿಶ್ವ ಸಾಂಸ್ಕೃತಿಕ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದೆ. ಭಾರತದಲ್ಲಿ ಪ್ರಸ್ತುತ ಯುನೆಸ್ಕೋ ತಾಣಗಳ ಸಂಖ್ಯೆ ಎಷ್ಟು ಅಂದರೆ 42. ನಮ್ಮ ಭಾರತದಿಂದ ವಿಶ್ವ ಪಾರಂಪರಿಕ ಪಟ್ಟಿಗಳಲ್ಲಿ ಸೇರಿರುವಷ್ಟು ಸ್ಥಾನಗಳು ಎಷ್ಟು ಅಂದರೆ 42. ಹಾಗೂ ಜಗತ್ತಿನಲ್ಲೇ ಅತಿ ಹೆಚ್ಚು ಯುನೆಸ್ಕೋ ತಾಣಗಳನ್ನು ಹೊಂದಿರುವಂಥ ದೇಶ ಯಾವುದು ಅಂದರೆ ಇಟಲಿ. ಹೈಯೆಸ್ಟು ಇಟಲಿ. ಭಾರತದಲ್ಲಿ 42. ಕರ್ನಾಟಕದಿಂದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವಂಥ ಸ್ಥಳಗಳು ಎಷ್ಟು ಅಂದರೆ 4. ಅದರಲ್ಲಿ ಈಗ ರೀಸೆಂಟಾಗಿ 42ನೇ
ವಿಶ್ವ ಪಾರಂಪರಿಕ ಸ್ಥಾನದ ಪಟ್ಟಿಗೆ ಸೇರ್ಪಡೆಯಾದದ್ದು ಯಾವುದು ಅಂದರೆ ಹೊಯ್ಸಳ ದೇವಾಲಯ. ಹೊಯ್ಸಳ ದೇವಾಲಯ 42, 41 ಶಾಂತಿವನ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಸಂಗೀತ ಪಿತಾಮಹ ಯಾರು? ಕರ್ನಾಟಕದ ಸಂಗೀತ ಪಿತಾಮಹ ಯಾರು? ಆಪ್ಷನ್ 1 ಕನಕದಾಸ, ಆಪ್ಷನ್ 2 ಪುರಂದರದಾಸ, ಆಪ್ಷನ್ 3 ಭೀಮಸೇನ್ ಜೋಶಿ, ಆಪ್ಷನ್ 4 ಬಸವಣ್ಣ. ಕರ್ನಾಟಕದ ಸಂಗೀತ ಪಿತಾಮಹ ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಪುರಂದರದಾಸ. ಪುರಂದರದಾಸರನ್ನು ನಾವು ಕರ್ನಾಟಕದ ಸಂಗೀತ ಪಿತಾಮಹ ಅಂಥೇಳಿ ಕರಿತೀವಿ. ಈ ಪುರಂದರದಾಸರ ಒಂದು ಕೃತಿ ಅಂದರೆ ಪುರಂದರ ವಿಠಲ. ಇವರ ಕೃತಿ ಯಾವುದು ಅಂದರೆ ಪುರಂದರ ವಿಠಲ ಅನ್ನೋದು ಇವರ ಪ್ರಸಿದ್ಧ ಕೃತಿಯಾಗಿದೆ. ಇನ್ನು ಕನಕದಾಸರು ಕೃತಿಗಳು ಯಾವುದು ಅಂದರೆ ಮೋಹನ ತರಂಗಿಣಿ, ಹರಿಭಕ್ತ ಸಾರ, ನಳಚರಿತೆ, ರಾಮಧಾನ್ಯ ಚರಿತೆ ಇವೆಲ್ಲವೂ ಕನಕದಾಸರ ಮೂಲ ಕೃತಿಗಳಾಗಿವೆ. ಇನ್ನು ಬಸವಣ್ಣನವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ. ಈ ಅನುಭವ ಮಂಟಪದ ಅಧ್ಯಕ್ಷರಾಗಿ ಅಲ್ಲಮ ಪ್ರಭುವನ್ನು ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ 9ನೇ ಪ್ರಶ್ನೆ, ಕರ್ನಾಟಕದ ಪ್ರಸಿದ್ಧ ದೋಅಬ್ ಪ್ರದೇಶ ಯಾವ ನದಿಗಳ ನಡುವೆ ಇರುವುದೆಂದರೆ? ಕರ್ನಾಟಕದ ಪ್ರಸಿದ್ಧ ದೋಅಬ್ ಪ್ರದೇಶ ಯಾವ ನದಿಗಳ ನಡುವೆ ಇರುವುದೆಂದರೆ? ಆಪ್ಷನ್ 1 ಕೃಷ್ಣ ಮತ್ತು ಕಾವೇರಿ, ಆಪ್ಷನ್ 2 ತುಂಗಭದ್ರಾ ಮತ್ತು ಕೃಷ್ಣ, ಆಪ್ಷನ್ 3 ತುಂಗಭದ್ರಾ ಮತ್ತು ಕಾವೇರಿ, ಆಪ್ಷನ್ 4 ನೇತ್ರಾವತಿ ಮತ್ತು ತಪತಿ. ಕರ್ನಾಟಕದ ಪ್ರಸಿದ್ಧ ದೋಅಬ್ ಪ್ರದೇಶ ಯಾವ ನದಿಗಳ ನಡುವೆ ಇರುವುದೆಂದರೆ ಆಪ್ಷನ್ 2 ತುಂಗಭದ್ರಾ ಮತ್ತು ಕೃಷ್ಣ. ತುಂಗಭದ್ರಾ ಮತ್ತು ಕೃಷ್ಣ ನದಿಗಳ ನಡುವೆ ದೋಅಬ್ ಪ್ರದೇಶವನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ? ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ? ಆಪ್ಷನ್ 1 ಅದ್ವೈತ ಸಿದ್ಧಾಂತ, ಆಪ್ಷನ್ 2 ವಿಶಿಷ್ಟಾದ್ವೈತ ಸಿದ್ಧಾಂತ, ಆಪ್ಷನ್ 3 ದ್ವೈತ್ವ ಸಿದ್ಧಾಂತ, ಆಪ್ಷನ್ 4 ಶಕ್ತಿ ಸಿದ್ಧಾಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವಿಶಿಷ್ಟಾದ್ವೈತ ಸಿದ್ಧಾಂತ. ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಅಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತ. ಈ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ರಾಮಾನುಜಾಚಾರ್ಯರು ಸ್ಥಾಪಿಸಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರನ್ನು ಗುರುತಿಸಿ. ಈ ಕೆಳಗಿನವರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರನ್ನು ಗುರುತಿಸಿ. ಆಪ್ಷನ್ 1 ಕನಕದಾಸರು, ಆಪ್ಷನ್ 2 ಬಸವೇಶ್ವರರು, ಆಪ್ಷನ್ 3 ಸರ್ವಜ್ಞ, ಆಪ್ಷನ್ 4 ಪಂಪ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕನಕದಾಸರು. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರು ಯಾರು ಅಂದರೆ ಕನಕದಾಸರು. ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ, ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪಿತಗೊಂಡಿತು? ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪನೆಗೊಂಡಿತು? ಆಪ್ಷನ್ 1 ಕೃಷ್ಣಮೂರ್ತಿ, 2 ಮಾಧವರಾವ್, 3 ರಂಗಾಚಾರ್ಲು, 4 ಮಿರ್ಜಾ ಇಸ್ಮಾಯಿಲ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಂಗಾಚಾರ್ಲು. ರಂಗಾಚಾರ್ಲು ಇವರು ಮೈಸೂರು ಸಂಸ್ಥಾನದ ದಿವಾನರ ಕಾಲದಲ್ಲಿದ್ದ ಪ್ರತಿನಿಧಿ ಸಭೆಯನ್ನು ಸ್ಥಾಪನೆಗೊಂಡಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಪತೇಶ್ವರ ಎಂಬ ಬಿರುದು ಯಾರದು? ದಕ್ಷಿಣ ಪತೇಶ್ವರ ಎಂಬ ಬಿರುದು ಯಾರು? ಆಪ್ಷನ್ 1 ಇಮ್ಮಡಿ ಪುಲಿಕೇಶಿ, ಆಪ್ಷನ್ 2 ಹರ್ಷವರ್ಧನ, ಆಪ್ಷನ್ 3 ವಿಕ್ರಮಾದಿತ್ಯ, ಆಪ್ಷನ್ 4 ಸಮುದ್ರಗುಪ್ತ. ದಕ್ಷಿಣ ಪತೇಶ್ವರ ಎಂಬ ಬಿರುದು ಯಾರದಾಗಿತ್ತು ಅಂದರೆ ಆಪ್ಷನ್ 1 ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿಯನ್ನು ದಕ್ಷಿಣ ಪತೇಶ್ವರ ಅಂಥೇಳಿ ಕರಿತಾ ಇದ್ರು. ನೆಕ್ಸ್ಟ್ ಪ್ರಶ್ನೆ, 14ನೇ ಪ್ರಶ್ನೆ, ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು? ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು? ಆಪ್ಷನ್ 1 ಬಿರಾರ, ಆಪ್ಷನ್ 2 ರಾಯಚೂರ, ಆಪ್ಷನ್ 3
ಗುಲ್ಬರ್ಗ, ಆಪ್ಷನ್ 4 ಬೀದರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಗುಲ್ಬರ್ಗ. ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಗುಲ್ಬರ್ಗವಾಗಿತ್ತು. ನೆಕ್ಸ್ಟ್ 15ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರಿಂದ ರಚಿತವಾಗಿಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರಿಂದ ರಚಿತವಾಗಿಲ್ಲ? ಆಪ್ಷನ್ 1 ಹರಿಭಕ್ತ ಸಾರ, 2 ನ್ಯಾಯಾಮೃತ, 3 ರಾಮಧಾನ್ಯ ಚರಿತೆ, 4 ಮೋಹನ ತರಂಗಿಣಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನ್ಯಾಯಾಮೃತ. ಹರಿಭಕ್ತ ಸಾರ, ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ ಹಾಗೂ ನಳಚರಿತ್ರೆ ಇವೆಲ್ಲವೂ ಕನಕದಾಸರ ಪ್ರಮುಖ ಕೃತಿಗಳಾಗಿವೆ. ನ್ಯಾಯಾಮೃತ ಅನ್ನೋದು ಅವರ ಕೃತಿಗ ಆಗಿಲ್ಲ. ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ. ತಾಳಿಕೋಟಿ ಕದನ ನಡೆದಿತ್ತು ಇವರ ನಡುವೆ. ತಾಳಿಕೋಟಿ ಕದನ ನಡೆದಿತ್ತು ಇವರ ನಡುವೆ. ಆಪ್ಷನ್ 1 ಮೊಘಲರು ಮತ್ತು ಮರಾಠರ ನಡುವೆ, ಆಪ್ಷನ್ 2 ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ, ಆಪ್ಷನ್ 3 ಬಹಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದವರ ನಡುವೆ, ಆಪ್ಷನ್ 4 ಚಾಲುಕ್ಯರು ಮತ್ತು ಪಲ್ಲವರ ನಡುವೆ. ಸೊ ತಾಳಿಕೋಟಿ ಕದನ ಯಾರ ನಡುವೆ ನಡೆದಿತ್ತು ಅಂದರೆ ಆಪ್ಷನ್ 3 ಬಹಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದವರ ನಡುವೆ ಈ ತಾಳಿಕೋಟಿ ಕದನವು ನಡೆಯಿತು. ನೆಕ್ಸ್ಟ್ ಪ್ರಶ್ನೆ. ಕಲ್ಯಾಣ ಚಾಲುಕ್ಯರ ಅಧೀನರಾಗಿದ್ದ ರಾಜಮನೆತನಗಳು. ಕಲ್ಯಾಣ ಚಾಲುಕ್ಯರ ಅಧೀನರಾಗಿದ್ದ ರಾಜಮನೆತನಗಳು. ಆಪ್ಷನ್ 1 ಹೊಯ್ಸಳರು, ಕಾಕತೀಯರು, ಪಾಂಡ್ಯರು. ಆಪ್ಷನ್ 2 ಕಾಕತೀಯರು, ಸೇವುಣರು, ಹೊಯ್ಸಳರು. ಆಪ್ಷನ್ 3 ಪಾಂಡ್ಯರು, ಹೊಯ್ಸಳರು, ಸೇವುಣರು. ಆಪ್ಷನ್ 4 ಪಾಂಡವರು, ಹೊಯ್ಸಳರು, ಸೇವಣರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರ. ಕಾಕತೀಯರು, ಸೇವುಣರು, ಹೊಯ್ಸಳರು ಅನ್ನೋದು ಕಲ್ಯಾಣಿ ಚಾಲುಕ್ಯರ ಅಧೀನರಾಗಿದ್ದ ರಾಜಮನೆತನಗಳಾಗಿವೆ. ಸೊ ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ. ಮೈಸೂರು ಆಳಿದ ಯಾವ ರಾಜರ ಹೆಸರನ್ನು ಕೃಷ್ಣರಾಜಸಾಗರ ಆಣೆಕಟ್ಟಿಗೆ ಇಡಲಾಯಿತು? ಮೈಸೂರು ಆಳಿದ ಯಾವ ರಾಜರ ಹೆಸರನ್ನು ಕೃಷ್ಣರಾಜಸಾಗರ ಆಣೆಕಟ್ಟಿಗೆ ಇಡಲಾಯಿತು? ಆಪ್ಷನ್ 1 ಎರಡನೇ ಕೃಷ್ಣರಾಜ ಒಡೆಯರು, ಆಪ್ಷನ್ 2 ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಪ್ಷನ್ 3 ಜಯಚಾಮರಾಜ ಒಡೆಯರು, ಆಪ್ಷನ್ 4 ಚಾಮರಾಜ ಒಡೆಯರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು. ಮೈಸೂರು ಆಳಿದ ಯಾವ ರಾಜರ ಹೆಸರನ್ನು ಕೃಷ್ಣರಾಜಸಾಗರ ಆಣೆಕಟ್ಟಿಗೆ ಇಡಲಾಯಿತು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರು ಯಾರು? ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರು ಯಾರು? ಆಪ್ಷನ್ 1 ಪುರಂದರದಾಸರು, ಆಪ್ಷನ್ 2 ವಿದ್ಯಾರಣ್ಯ, ಆಪ್ಷನ್ 3 ಅಪ್ಪಯ್ಯ ದೀಕ್ಷಿತರು, ಆಪ್ಷನ್ 4 ರಾಮದಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವಿದ್ಯಾರಣ್ಯ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರು ಯಾರು ಅಂದರೆ ಅವರೇ ವಿದ್ಯಾರಣ್ಯ. ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ. ಬಹಮನಿ ರಾಜ್ಯವು ಹೋಳುಗಳಾದ ಮೇಲೆ ಒಂದಾದ ನಂತರ ಮತ್ತೊಂದು ದಕ್ಕನ್ನಲ್ಲಿ 5 ಪ್ರತ್ಯೇಕ ಸುಲ್ತಾನ ರಾಜ್ಯಗಳು ಹುಟ್ಟಿಕೊಂಡವು. ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲು ಪ್ರತ್ಯೇಕವಾದ ರಾಜ್ಯ? ಸೊ ಬಹಮನಿ ರಾಜ್ಯವು ಹೋಳುಗಳಾದ ಮೇಲೆ ಒಂದಾದ ನಂತರ ಮತ್ತೊಂದು ದಕ್ಕನ್ನಲ್ಲಿ ಒಟ್ಟು 5 ಪ್ರತ್ಯೇಕ ಸುಲ್ತಾನ ರಾಜ್ಯಗಳು ಹುಟ್ಟಿಕೊಂಡವು. ಈ 5ರಲ್ಲಿ ಮೊದಲ ಪ್ರತ್ಯೇಕವಾದ ರಾಜ್ಯ ಯಾವುದು ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ಗಳು ಮೊದಲನೇ ಆಪ್ಷನ್ ಅಹಮದ್ ನಗರದ ನಿಜಾಂಶಾಹಿ, ಆಪ್ಷನ್ 2 ಗೋಲ್ಕೊಂಡದ ಕುತುಬ್ಶಾಹಿ, ಆಪ್ಷನ್ 3 ಬಿರಾರ್ನ ಬರೀದ್ಶಾಹಿ, ಆಪ್ಷನ್ 4 ಬಿಜಾಪುರದ ಆದಿಲ್ಶಾಹಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಬಿಜಾಪುರದ ಆದಿಲ್ಶಾಹಿ. ಬಹುಮನಿ ರಾಜ್ಯ ಹೋಳುಗಳಾದ ಮೇಲೆ 5
ಪ್ರತ್ಯೇಕ ಸುಲ್ತಾನ ರಾಜ್ಯಗಳಾಗ್ತವೆ. ಈ ಪ್ರತ್ಯೇಕ 5 ರಾಜ್ಯ ಸುಲ್ತಾನಗಳಾದಾಗ ಮೊದಲು ಪ್ರತ್ಯೇಕವಾದ ರಾಜ್ಯ ಯಾವುದು ಅಂದರೆ ಬಿಜಾಪುರದ ಆದಿಲ್ ಶಾಹಿ. ಸೊ ಇದಾಗಿತ್ತು ಇಂದಿನ ತರಗತಿ. ಹಾಗೂ ಮುಂದಿನ ತರಗತಿಯಲ್ಲಿ ಕರ್ನಾಟಕ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುನರಾವರ್ತನೆಯಾದ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ. ಹಾಗೂ ಇಲ್ಲಿಯವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.